ಇನ್ನೊಂದು ಕಡೆ ಸಿಎಂ ಚೇರ್ ಬೇಕು ಅಂತ ಹಠ ಹಿಡಿತಾರಾ ಡಿಕೆ ಶಿವಕುಮಾರ್? ಈ ಪ್ರಶ್ನೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವಾಗ ಬಿಗಿ ಪಟ್ಟನ್ನು ಹಿಡಿಬಹುದು. ಪವರ್ ಶೇರಿಂಗ್ ಪ್ರಸ್ತಾವನೆ ಮಾಡಿ ಸಿಎಂ ಸ್ಥಾನಕ್ಕೆ ಬೇಡಿಕೆಯನ್ನ ಇಡ್ತಾರಾ? ಅಧಿಕಾರ ಹಂಚಿಕೆ ಹಾಗೂ ರಾಹುಲ್ ಡಿಕೆ ಚರ್ಚೆಯನ್ನ ಮಾಡ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಚೇರ್ ಅನ್ನ ಕಿತ್ಕೊಳ್ತಾರಾ ಸಿಎಂ ಡಿಕೆ ಶಿವಕುಮಾರ್? ಅಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ನಿಲುವೇನಿದೆ? ಡಿಕೆಶಿ ಬೇಡಿಕೆಗೆ ಒಪ್ಪಿಗೆಯನ್ನ ಕೊಡ್ತಾರಾ ಹೈಕಮಾಂಡ್? ತೀವ್ರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಈಗಾಗಲೇ ಸಿಲುಕಿ ಹಾಕೊಂಡಿದೆ. ಸಿಎಂ ಆಗಿ ಡಿಸಿಎಂ ಅನ್ನ ನಿಭಾಯಿಸಲೇಬೇಕು. ಇದು ಹೈ ಒತ್ತಡ. ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದನ್ನ ಡಿಕೆ ಶಿವಕುಮಾರ್ ಅವರು ನಾವಿಲ್ಲಿ ಜ್ಞಾಪಕ ಮಾಡಿಕೊಳ್ಳೇಬೇಕು. ಏನಂತ? ಕೆಲವೊಮ್ಮೆ ಅಧಿಕಾರಗಳು ನಮಗೆ ಸಿಗೋದಿಲ್ಲ. ಯಾವಾಗ ಅಧಿಕಾರ ಸಿಗೋದಿಲ್ವೋ ಅದನ್ನ ನಾವು ಒದ್ದು ಕಿತ್ಕೊಳ್ಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆಯನ್ನ ತೋರಿಸಿರುವಂತವ್ರು. ಎಲ್ಲೂ ಕೂಡ ಪಕ್ಷದಿಂದ ಪಕ್ಷಕ್ಕೆ ಹಾರದಂತೆ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ, ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಈ ಎಲೆಕ್ಷನ್ ಏನ್ ನಡೀತು 2023ರ ಎಲೆಕ್ಷನ್ ಅಲ್ಲಿ ತೀವ್ರವಾಗಿ ಜನರನ್ನ ಸೆಳೆಯುವಂತಹ ಕೆಲಸವನ್ನ, ಅಂದ್ರೆ ಮಾಸ್ಟರ್ ಮೈಂಡ್, ಅದು ಕೂಡ ಡಿಕೆ ಶಿವಕುಮಾರ್. ಹಾಗಾಗಿ ಅಟ್ಲೀಸ್ಟ್ ಮುಂದಿನ 2.5 ವರ್ಷ ಆದರೂ ಕೂಡ ಸಿಎಂ ಆಗಿ ನಾನು ಮುಂದುವರಿಬೇಕು ಅನ್ನುವಂತಹ ಆಸೆ ಡಿಕೆ ಶಿವಕುಮಾರ್ ಅವರ ಹತ್ರ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಡ್ಡಿ ಎರಡು ತುಂಡಾಗೋ ರೀತಿಯಲ್ಲಿ ಈ ರೀತಿ ಮಾತನಾಡಬೇಡಿ. ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ ದಿನಗಳಲ್ಲೂ ಸಿಎಂ ಆಗಿ ಮುಂದುವರಿತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿದ್ದನ್ನ ಕೂಡ ನೆನಪಿಸ್ಕೊಳ್ಬೇಕು ಇಕ್ಬಾಲ್ ಅವ್ರಿಗೆ. ಅವ್ರ ಆಪ್ತರೇ ಆಗಿರ್ಲಿ ಮತ್ತೊಬ್ಬರೇ ಆಗಿರ್ಲಿ, ನನ್ನ ಪರವಾಗಿ ಯಾಕೆ ಮಾತನಾಡ್ಬೇಕು ಅವರು? ಸಿಎಂ ಆಗೋದು ಬಿಡೋದು ಹೈಕಮಾಂಡ್ ಹತ್ರ ಇದೆ. ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ರು. ಅದಾದ್ಮೇಲೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ವಿಚಾರ ಮುಂದಕ್ಕೆ ಬಂತು. ಹೈಕಮಾಂಡ್ ಅವರು ಮುಖ್ಯವಾಗಿ ಖುದ್ದಾಗಿ ಅವರೇ ಕಳಿಸ್ಕೊಟ್ರು ಯಾರನ್ನ? ರಾಜ್ಯ ಉಸ್ತುವಾರಿ ಸಚಿವರನ್ನ. ಅಂದ್ರೆ ಎಲ್ಲೋ ಒಂದ್ ಕಡೆ ವಿಚಾರವನ್ನ ಡೈವರ್ಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ಗೆ ಕರೆಸ್ಕೊಂಡು ವಿಚಾರವನ್ನ ಡೈವರ್ಟ್ ಮಾಡೋದ್ರ ಮೂಲಕ ಸಿಎಂ ಅನ್ನ ಬದಲಾವಣೆ ಮಾಡಿಬಿಡ್ತಾರಾ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಸದ್ಯದ ಮಟ್ಟಿಗೆ ಅಧಿಕಾರದ ಹಂಚಿಕೆಯ ಬಗ್ಗೆ ರಾಹುಲ್ ಆಗಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಹೇಳ್ತಾ ಇದ್ವಿ, ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಅಂತಹ ದೊಡ್ಡ ನಿರ್ಧಾರವನ್ನ ಕೈಗೊಳ್ಳುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲೇಬೇಕಪ್ಪ, ಇಲ್ಲ ಅಂತ ಹೇಳಿದ್ರೆ ರಾಜ್ಯದ ಸ್ಥಿತಿಗತಿಯೆಲ್ಲ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನುವಂಥ ವಿಚಾರ ಯಾವುದೂ ಇಲ್ಲ. ಹಾಗಾಗಿ ಸಿಎಂ ಬದಲಾವಣೆ ಆಗಬಹುದಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇರೋದು.